22 ಮಾಡಲ್ ಸರ್. 22 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 480 ಫೈನಲ್ ಆಗುತ್ತೆ ಸರ್. ಇದು 4,80,000. ಹಾ ಸರ್, 4,80,000 ಫೈನಲ್ ಆಗುತ್ತೆ. 33,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಸರ್. 37,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್. ಸರ್ ನೀವು ಯಾವುದೇ ವೆಹಿಕಲ್ ನೋಡಿ ಸರ್, 1 ಲಕ್ಷ ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. 45,000 ಓಡಿರೋ ಬ್ರಜಾ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಸರ್. 16 ಮಾಡಲ್ ಸರ್. ಇದು 16 ಮಾಡಲ್ 3,95,000. 3,95,000 ಫೈನಲ್ ಆಗುತ್ತೆ ಸರ್. ಇದು 14 ಮಾಡಲ್, ಇದು 15 ಮಾಡಲ್. ಇದು 9 ಲಕ್ಷ ಫೈನಲ್ ಆಗುತ್ತೆ, ಅದು 8 ಲಕ್ಷ ಫೈನಲ್ ಆಗುತ್ತೆ ಸರ್. ಇದು 9 ಲಕ್ಷ, ಅದು 8 ಲಕ್ಷ. ಹಾ ಸರ್. ಟೋಟಲ್ ಆಗಿ ಒಂದು 30 ರಿಂದ 35 ಕಾರ್ಗಳಿದೆ. ಅದರಲ್ಲಿ ಒಂದು 20 ಕಾರ್ಗಳು ಮಾರುತಿ ಕಾರ್ಗಳೇ ಇದೆ. 8 ಕಾರ್ಸ್ ನಲ್ಲಿ ನಿಮ್ಮ ವ್ಯೂವರ್ಸ್ಗೆ ಎಲ್ಲ ಕಸ್ಟಮರ್ಸ್ಗಳಿಗೆ ನೀವು ಟ್ರಾನ್ಸ್ಫರ್ ಚಾರ್ಜಸ್ ಫ್ರೀ ಇರುತ್ತೆ ಸರ್. ಓಕೆ ಓಕೆ. 2,20,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 3,60,000 ಗೆ ಫೈನಲ್ ಆಗುತ್ತೆ ಸರ್. 14 ಲಕ್ಷ. 14 ಲಕ್ಷಕ್ಕೆ ಫೈನಲ್ ಮಾಡಿಕೊಡೋಣ ಸರ್. 14 ಲಕ್ಷಕ್ಕೆ 14 ಮಾಡಲ್ ಸರ್. 80,000 ಫೈನಲ್ ಆಗುತ್ತೆ ಸರ್. ಹೇಳ್ಬಿಡಿ ಸರ್. 8,95,000 ಗೆ ಫೈನಲ್ ಮಾಡಿಕೊಡೋಣ ಸರ್. ನಿಮ್ಗೆ 95,000 21 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 8,10,000ಕ್ಕೆ XUV500 17 ಮಾಡಲ್. 17 ಮಾಡಲ್ ಸರ್. 5.5 ಲಕ್ಷಕ್ಕೆ ಎಷ್ಟು ಮಾಡಲ್ ಸರ್? ಸರ್ 19 ಮಾಡಲ್ ಸರ್. ಇನ್ನೊಂದು ಏನಾದ್ರು ಆಗಲ್ವಾ ಸರ್? ಸರ್ ನಿಮ್ಮ ವ್ಯೂವರ್ಸ್ಗೆ 4,95,000 ಗೆ ಫೈನಲ್ ಮಾಡಿಕೊಡೋಣ ಸರ್. 5,35,000ಕ್ಕೆ 5,35,000 ಫೈನಲ್ ಮಾಡಿಕೊಡೋಣ ಸರ್. ನೀವು ಬೇಕಾದ್ರೆ ವೆಹಿಕಲ್ ನ ತಗೊಂಡೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಯಾವ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ಬಿಟ್ಟು ಬೇಕಾದ್ರೆ ವೆಹಿಕಲ್ ನ ಚೆಕ್ ಮಾಡ್ಕೋಬಹುದು ಸರ್. ಅಷ್ಟು ಅಶ್ಯೂರೆನ್ಸ್ ಕೊಡ್ತೀರಾ? ಹೌದು ಸರ್. ಟೋಟಲ್ ಆಗಿ ಒಂದು 30 ರಿಂದ 35 ಕಾರ್ಗಳಿದೆ. ಅದರಲ್ಲಿ ಒಂದು 20 ಕಾರ್ಗಳು ಮಾರುತಿ ಕಾರ್ಗಳೇ ಇದೆ. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾಗಿರುತ್ತೆ ನಿಮಗೆ. ಆಲ್ರೆಡಿ ರೈಟ್ ಕಾರ್ಸ್ಗೆ ಬಂದಿದ್ದೀವಿ. ಸುಮಾರು ವಿಡಿಯೋಗಳು ಮಾಡಿದ್ದೀವಿ ಈ ಶೋರೂಮ್ ಅಲ್ಲಿ. ಮುಂಚೆ ಬೇರೆ ಕಡೆ ಮಾಡ್ತಾ ಇದ್ರು ನಾಗದೇವನಹಳ್ಳಿಲಿ. ಇವಾಗ ಅಲ್ಲಿಂದ ಶಿರ್ಕೆ ಅಪಾರ್ಟ್ಮೆಂಟ್ ಇಲ್ಲಿ ಅಲ್ಲ, ಆದ್ರೆ ನಿಯರ್ ಬೈ ಶಿಫ್ಟ್ ಆಗೋರೆ. ಆಲ್ಮೋಸ್ಟ್ ಇವ್ರು ಇದೇ ಫೀಲ್ಡ್ ಅಲ್ಲಿ ಒಂದು 7-8 ವರ್ಷದಿಂದ ಇದ್ದಾರೆ. ನಿಮಗೆ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಗಳನ್ನ ಪ್ರೊವೈಡ್ ಮಾಡ್ತಾನೆ ಇರ್ತಾರೆ. ಇವ್ರದ್ದು ಸುಮಾರು ಗೂಗಲ್ ರಿವ್ಯೂಸ್ ಎಲ್ಲಾನು ಇರುತ್ತೆ, ನೀವು ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ನಿಮಗೆ ಇವತ್ತು ಮೆಜಾರಿಟಿ ಮಾರುತಿ ಕಾರ್ಗಳಿದೆ, ಕ್ವಾಲಿಟಿ ಕಾರ್ಗಳಾಗಿರುತ್ತೆ. ಅಂಡ್ ಎಲ್ಲಾನು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಮ್ಯಾಕ್ಸಿಮಮ್ ಇರುತ್ತೆ. ಅದರಲ್ಲೂ ಕಮ್ಮಿ ಹೊಡಿರೋ ಕಾರ್ಗಳೇ ಜಾಸ್ತಿ ಇರುತ್ತೆ. ಸೊ ಬನ್ನಿ, ನಮ್ಮ ಜೊತೆ ಕುಮಾರಸ್ವಾಮಿ ಸರ್ ಇದ್ದಾರೆ. ಫಸ್ಟ್ ಅವ್ರನ್ನ ಸರ್ಗೆ ವೆಲ್ಕಮ್ ಮಾಡ್ಕೊಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮ ಸರ್? ಆರಾಮ ಸರ್. ಚೆನ್ನಾಗಿದ್ದೀರಾ ಸರ್? ಹಾಂ ಸರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ರೈಟ್ ಕಾರ್ಸ್ ಬಗ್ಗೆ? ರೈಟ್ ಕಾರ್ಸ್ ಅಲ್ಲಿ ನೀವು ವೆಹಿಕಲ್ಸ್ ನ ತಗೊಂಡ್ರೆ ಕ್ವಾಲಿಟಿ ವೆಹಿಕಲ್ಸ್ ಇರುತ್ತೆ. ಎಲ್ಲ ವೆಹಿಕಲ್ಗೂ ಶೋರೂಮ್ ಸರ್ವಿಸ್ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಮ್ಯಾಕ್ಸಿಮಮ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ ಇರುತ್ತೆ. ಎಲ್ಲ ವೆಹಿಕಲ್ಲು ಆಲ್ಮೋಸ್ಟ್ ಅಲ್ಲಿ ಮಾರುತಿ, ಹುಂಡೈ, ಟೊಯೋಟಾ, ಮಾರುತಿ ಇದು ಮಹೇಂದ್ರ ವೆಹಿಕಲ್ಗಳು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಓಕೆ ಓಕೆ ಓಕೆ. ಯಾವುದೇ ವೆಹಿಕಲ್ನ ತಗೊಂಡೋಗ್ಬಿಟ್ಟು ನೀವು ಯಾವುದೋ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡ್ಕೋಬೋದು, ಅಥವಾ ನೀವು ಶೋರೂಮ್ ವೆಹಿಕಲ್ ತಗೊಂಡೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಂಡು ತಗೊಂಡೋಗ್ಬೋದು ಸರ್. ನಮ್ಮ ಶೋರೂಮಲ್ಲಿ ಈ ವಿಡಿಯೋ ನಿಮ್ಮ ಚಾನಲ್ ಕಡೆಯಿಂದ ಎಲ್ಲ ವೆಹಿಕಲ್ಗಳಿಗೂ ಆರ್ ಟಿ ಒ ಚಾರ್ಜಸ್ ನಾವು ಫ್ರೀ ಮಾಡಿಕೊಡ್ತೀವಿ. ಕಮಿಷನ್ ಫ್ರೀ ಅಲ್ಲ ಸರ್? ಕಮಿಷನ್ ಯಾವುದೇ ರೀತಿ ಕಮಿಷನ್ ಇರಲ್ಲ ಸರ್. ಓಕೆ ಓಕೆ ಸರ್. ಸೊ ಏನು ಪ್ರೈಸ್ ಹೇಳ್ತಾರೆ ಸರ್ ಅದನ್ನ ಕೊಡಬೇಕು, ಗಾಡಿ ತಗೊಂಡೋಗ್ಬೇಕು ಅಷ್ಟೇನೆ. ನಿಮ್ಗೆ ಮಾರ್ಕೆಟಲ್ಲಿ ನೀವು ಎಲ್ಲೇ ವೆಹಿಕಲ್ನ ಚೆಕ್ ಮಾಡಿ, ಮಾರ್ಕೆಟ್ ಪ್ರೈಸ್ಗಿಂತ ನಮ್ಮ ಆಫೀಸಲ್ಲಿ ನಿಮಗೆ ಕ್ವಾಲಿಟಿ ವೆಹಿಕಲ್ ಸಿಗುತ್ತೆ. ಪ್ಲಸ್ ಕಡಿಮೆ ಪ್ರೈಸಲ್ಲಿ ನಿಮಗೆ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ ಸರ್. ಟೋಟಲ್ ಆಗಿ ಒಂದು 35 ಕಾರ್ಗಳಿದೆ ಸ್ಟಾಕ್ಸ್ ಇದೆ ಸರ್ ಇವತ್ತು. ಮ್ಯಾಕ್ಸಿಮಮ್ 20-25 ವೆಹಿಕಲ್ಸ್ ಮಾರುತಿ ವೆಹಿಕಲ್ಸ್ ಜಾಸ್ತಿ ಇದೆ ಇವಾಗ ಪ್ಲಸ್ ಟಿ ವೆಹಿಕಲ್ಸ್ ಇದೆ. ಅಂಡ್ ಎಲ್ಲೋ ಬೋರ್ಡ್ ವೆಹಿಕಲ್, ಇಟಿಯೋಸ್ ವೆಹಿಕಲ್ ಸಹ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಒಂದು 3 ಇಟಿಯೋಸ್ ಗಳಿದೆ, 2 ಟಿಗಳಿದೆ, ವೈಟ್ ಬೋರ್ಡ್ ಇದೆ, ಎಲ್ಲೋ ಬೋರ್ಡ್ ಇದೆ. ಹಾಂ ಸರ್. ಇನ್ನೂ ಒಂದು 2-3 ವೆಹಿಕಲ್ ಇದು ಮೆಕ್ಯಾನಿಕ್ ಹತ್ರ ಇದೆ, ಪ್ಲಸ್ ಪೇಂಟರ್ ಹತ್ರ ಇದೆ ಸರ್. ರಬ್ಬಿಂಗ್ ಪಾಲಿಶಿಗೆ ರಿಫರ್ ಬಗ್ಗೆ ಅಂತ ಕೊಟ್ಟಿದ್ದೀವಿ. ಓಕೆ ಓಕೆ ಸರ್. ಇನ್ನು ಕಸ್ಟಮರ್ಸ್ ಯಾರು ವೆಹಿಕಲ್ಸ್ ಅವೈಲೇಬಲ್ ಬೇಕು ಅಂತಂದ್ರೆ ನಮ್ಮ ಸ್ಟಾಕಲ್ಲಿ ಇಲ್ಲ ಅಂತಂದ್ರೆ ನಿಯರೆಸ್ಟ್ ನಮ್ಮ ಫ್ರೆಂಡ್ಸ್ ಆಫೀಸಿಂದ ಅಥವಾ ಕಸ್ಟಮರ್ಸ್ ವೆಹಿಕಲ್ನ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಅರೇಂಜ್ ಮಾಡಿಬಿಟ್ಟು ನಾವು ಮೆಜಾರಿಟಿ ಇವತ್ತು ನಿಮಗೆ ಎರ್ಟಿಗಾ, ಸ್ವಿಫ್ಟ್, ಬಲಿನೋ ಈ ಥರ ಕಾರ್ಗಳು ಜಾಸ್ತಿ ಇದೆ. ಈಕೋನಲ್ಲಿ ಅಂತೂ ಮಾಡೆಲ್ ಗಾಡಿ 23-24 ಮಾಡಲ್ ಎಲ್ಲಾನು ಇದೆ. ಸೊ ಬನ್ನಿ, ತಡ ಮಾಡಿದಿರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೋನ್ ಆಪ್ಷನ್ಗೆ ಹೋಗ್ತೀರಾ ಅಂದ್ರೆ ಅವತ್ತು ಅಟೆಂಡ್ ಮಾಡಲ್ಲ ಸರ್? ಹಾಂ ಸರ್. 85% ವರೆಗೂ ನಾವು ಲೋನ್ ಮಾಡಿಕೊಡ್ತೀವಿ ಸರ್. ಇಡೀ ಕರ್ನಾಟಕದಲ್ಲಿ ಯಾವುದೇ ಡಿಸ್ಟಿಕಲ್ಲಿಂದ ಬಂದರೂ ಕಸ್ಟಮರ್ಸ್ಗೆ ನಾವು ಲೋನ್ ಮಾಡಿಕೊಡ್ತೀವಿ ಸರ್. ಮಾಡ್ಕೊಡ್ತೀರಲ್ಲ? ಹೌದು ಸರ್. ಸ್ಟಾರ್ಟ್ ಮಾಡೋಣ ಸರ್? ಹಾಂ ಸರ್, ಸ್ಟಾರ್ಟ್ ಮಾಡೋಣ. ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತೀರಾ ಸರ್? ಇದು ವಿಶೇಷ ಲೇಟ್ ಫಸ್ಟ್ ಬ್ಲಾಕ್, ನಿಯರೆಸ್ಟ್ ಕೆಂಗೇರಿ ಸ್ಯಾಟಲೈಟ್ ಟೌನ್ ಸರ್. ನಿಯರೆಸ್ಟ್ ಕೆಂಗೇರಿ ಸ್ಯಾಟಲೈಟ್ ಟೌನ್ ಅಂಡ್ ಶಿರ್ಕೆ ಅಪಾರ್ಟ್ಮೆಂಟ್ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು. ಹೌದು ಸರ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಪ್ರೈಸಸ್ ಎಲ್ಲ ಹೇಗಿದೆ ಎಲ್ಲ ನೋಡ್ಬಿಡೋಣ. ನಿಮ್ಗೆ ಅನ್ನಿಸ್ತು ಕೊನೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಓಕೆ ಸರ್. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಸರ್ ಇದು ಸ್ವಿಫ್ಟ್ VXi 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹಾಂ ಸರ್. 60,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ ಓಕೆ. 62,000. ಹಾಂ ಸರ್. 4 ಸಿಲಿಂಡರ್ ಇಂಜಿನ್. ಈ ವೆಹಿಕಲ್ ಅಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 4 ಡೋರ್ ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ವಿಡಿಯೋ ಕಂಟ್ರೋಲ್ ಬರುತ್ತೆ. ಎಲೆಕ್ಟ್ರಿಕಲಿ ಫೋಲ್ಡೇಬಲ್ ಅಂಡ್ ಅಡ್ಜಸ್ಟಬಲ್ ಮಿರರ್ ಬರುತ್ತೆ ಸರ್. ನೋಡ್ತಾ ಇರ್ಬೋದು ಡೈಮಂಡ್ 2K ಸಿಸ್ಟಮ್ ಇದೆ, ಸಾಕಾಗಿದೆ. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು. VXi ವೇರಿಯಂಟ್. VXi ವೇರಿಯಂಟ್ ಸರ್. ವೈಟ್ ಕಲರ್ ಸಿಂಗಲ್ ಓನರ್ 4 ಸಿಲಿಂಡರ್ ಇಂಜಿನ್ ಸರ್. ಪ್ರೈಸಿಂಗ್ ವೈಸ್ ಸರ್ ಏನು ಹೇಳ್ತಾ ಇದ್ದಾರೆ? ಇದು 6,50,000 ಕೊಟ್ ಮಾಡ್ತಾ ಇದೀವಿ. ನಿಮಗೆ 630 ಫೈನಲ್ ಮಾಡ್ತೀವಿ ಸರ್. 6,30,000ಕ್ಕೆ 20 ಎಷ್ಟೇ ಮಾಡಲು? 22 ಮಾಡಲ್ ಸರ್. 22 ಮಾಡಲ್. ಓಕೆ ಓಕೆ. ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಸರ್? ಬಂದ್ರೆ ಆಗುತ್ತೆ ಸರ್. ನಿಮ್ಮ ವ್ಯೂವರ್ಸ್ಗೆ 6,20,000 ಗೆ ಫೈನಲ್ ಮಾಡಿಕೊಡ್ತೀನಿ ಸರ್. 6,20,000ಕ್ಕೆ 22 ಮಾಡಲ್ ಫೈನಲ್ ಆಗುತ್ತೆ ಸರ್. 4 ಸಿಲಿಂಡರ್ ಇಂಜಿನ್, ಶಿಫ್ಟ್ VXi ಸರ್. ನೆಕ್ಸ್ಟ್ ಸೆಲೆರಿಯೋ ಸರ್.
ಸರ್ ಸೆಲೆರಿಯೋ ಇದು ಆಟೋಮೆಟಿಕ್ ವೆಹಿಕಲ್ ಇದು VXI ವೇರಿಯಂಟ್ 2017 ಮಾಡಲು ಸಿಂಗಲ್ ಓನರ್ Okay. 92,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಯಾವುದೇ ರೀತಿ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ವೆಹಿಕಲ್ ತುಂಬಾ ನೀಟಾಗಿದೆ ವೆಹಿಕಲ್ ಅಲ್ಲಿ AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಸರ್ ಓಕೆ ಓಕೆ ಈ ವೆಹಿಕಲ್ ಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 3,50,000 ಕೋಟ್ ಮಾಡ್ತಿದೀವಿ 330 ಗೆ ಫೈನಲ್ ಮಾಡಿಕೊಡ್ತೀವಿ ಸರ್ 3 ಲಕ್ಷದ ನಿಮ್ಮ ವ್ಯೂವರ್ಸ್ ಗೆ ಫೈನಲ್ ಟು ಫೈನಲ್ 3,20,000 ಗೆ ಫೈನಲ್ ಆಗುತ್ತೆ ಸರ್ ಇನ್ನೊಂದು ಹೇಳ್ಬಿಡಿ ಸರ್ ಇದಕ್ಕೆ 320 ಫೈನಲ್ ಸರ್ ಆಟೋಮೆಟಿಕ್ ವೆಹಿಕಲ್ ಇದು ಓಕೆ 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 ಸೆಲೆರಿಯೋ VXI ವೇರಿಯಂಟು ಆಟೋಮೆಟಿಕ್ ನಿಮಗೆ ಸಿಟಿಲೆಲ್ಲ ಓಡಿಸೋದಕ್ಕಂತೂ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಕಾಂಪ್ಯಾಕ್ಟ್ ವೆಹಿಕಲ್ ಆಮೇಲೆ ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್ ಸರ್ ಮೈಲೇಜ್ 20 ವರೆಗೂ ಬರುತ್ತೆ ಸರ್ 20 ಬರುತ್ತಾ ಆರಾಮಾಗಿ ಹೌದು ಸರ್ ಓಕೆ ನೆಕ್ಸ್ಟ್ ಸರ್ ಇದು ಬಲಿನೋ ಸರ್ ಬಲೆನೋ ಡೆಲ್ಟಾ ಪೆಟ್ರೋಲ್ ವೆಹಿಕಲ್ 2016 ಮಾಡಲ್ ಸೆಕೆಂಡ್ ಓನರ್ 72,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ Okay. ಯಾವುದೇ ರೀತಿ ಆಕ್ಸಿಡೆಂಟ್ ಇಷ್ಟ ಇಲ್ಲ ಈ ವೆಹಿಕಲ್ ಅಲ್ಲಿ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ವೆಹಿಕಲ್ ತುಂಬಾ ನೀಟ್ ಇದೆ 90% ವರೆಗೂ ಟೈರ್ಸ್ ಇದೆ ನಿಮಗೆ ಓಕೆ ಓಕೆ ನೋಡ್ತಾ ಇರ್ಬೋದು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVM ಬರುತ್ತೆ ಲೆದರ್ ಇಂಟೀರಿಯರ್ಸ್ ಇದೆ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ವಿಡಿಯೋ ಕಂಟ್ರೋಲ್ ಇದೆ ಸರ್ ಓಕೆ ಓಕೆ ಲೆದರ್ ಸೀಟ್ ಅಪಾಲ್ಸ್ಟ್ರಿಯಿಂದ ಹಿಡಿದು ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಡೆಲ್ಟಾ ವೇರಿಯಂಟ್ ಸರ್ ಇದು ಡೆಲ್ಟಾ ವೇರಿಯಂಟ್ ಸರ್ ಓಕೆ ಪ್ರೈಸಿಂಗ್ ವೈಸ್ ಸರ್ ಸರ್ ಈ ವೆಹಿಕಲ್ಗೆ 4,95,000 ಕೋಟ್ ಮಾಡ್ತಿದ್ವಿ 480 ಫೈನಲ್ ಆಗುತ್ತೆ ಸರ್ ಇದು 4,80,000 ಹಾಂ ಸರ್ 4,80,000 ಫೈನಲ್ ಆಗುತ್ತೆ ಅದರಲ್ಲೂ ಬಲಿನೋ ಡೆಲ್ಟಾ ವೇರಿಯಂಟ್ 16 ಮಾಡಲ್ 16 ಮಾಡಲ್ ಸರ್ ಓಕೆ ಓಕೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಸರ್ ಸರ್ 480 ಫೈನಲ್ ಸರ್ ಇದು ಫೈನಲ್ Final. ಆನ್ ಟೇಬಲ್ ಇಲ್ಲ ಸರ್ 480 ಫೈನಲ್ ಸರ್ ಓಕೆ ಸರ್ ಈಕೋ ಸರ್ ಈಗ 5 ಸೀಟ್ AC ಸರ್ ಇದು 2023 ಮಾಡಲ್ ಸರ್ ಸಿಂಗಲ್ 23 model. 23 ಮಾಡಲ್ Single owner. ಹಾಂ ಸರ್ 60,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಸರ್ ಯಾವುದೇ ರೀತಿ ಆಕ್ಸಿಡೆಂಟ್ ಇಷ್ಟ ಇಲ್ಲ ಓಕೆ ವೆಹಿಕಲ್ಗೆ ಫೀಚರ್ಸ್ ಬರೋದು AC ಪವರ್ ಸ್ಟೇರಿಂಗು ಡ್ಯೂಯಲ್ ಏರ್ ಬ್ಯಾಗ್ ABS ಬರುತ್ತೆ ಸರ್ ಓಕೆ ಓಕೆ ನೋಡ್ತಾ ಇರ್ಬೋದು ಇಂಟರ್ವ್ಯೂಸ್ ಹೇಗಿದೆ ಅಂದ್ಬಿಟ್ಟು AC ಬರುತ್ತಾ ಸರ್ ಹಾಂ ಬರುತ್ತೆ ಸರ್ 5 ಸೀಟರ್ ಗಾಡಿ 5 ಸೀಟ್ AC ಸರ್ ಇದು Okay. ಸಿಂಗಲ್ ಓನರ್ ವೆಹಿಕಲ್ ಸರ್ ಪ್ರೈಸಿಂಗ್ ವೈಸು ಸರ್ ಪ್ರೈಸಿಂಗು 530 ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ ಫೈನಲ್ ಅಂದ್ರೆ ಫೈನಲ್ ಅಂದ್ರೆ 530 ಫೈನಲ್ ಮಾಡ್ಕೊಡ್ತೀವಿ ಸರ್ ಸರ್ ಇನ್ನೊಂದು ಹೇಳಿ ಸರ್ ಸರ್ 520 ಫೈನಲ್ ಮಾಡಿಕೊಡೋಣ ಸರ್ ಇನ್ನೊಂದು 510 ಗೆ ಫೈನಲ್ ಮಾಡಿಕೊಡೋಣ ಸರ್ 5,10,000 ನಿಮ್ಮ ವ್ಯೂವರ್ಸಿಗೆ ಸರ್ 5,10,000 23 ಮಾಡಲ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಅದರಲ್ಲೂ 5 ಸೀಟರ್ ಗಾಡಿ ನೆಕ್ಸ್ಟ್ ಸರ್ ಫಾರ್ಚುನರ್ ಇದೆಯಲ್ಲ ಸಖತ್ತಾಗಿದೆ ಫಾರ್ಚುನರ್ 4x2 ಸರ್ ಇದು ಡೀಸೆಲ್ ವೆಹಿಕಲ್ 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು 1,02,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಯಾವುದೇ ರೀತಿ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ಕಂಪ್ಲೀಟ್ಲಿ ಶೋರೂಮ್ ಸರ್ವಿಸ್ ಆಗಿರೋಂಥ ವೆಹಿಕಲ್ ಓಕೆ ನೀವು ಯಾವುದೇ ಶೋರೂಮ್ ಬೇಕಾದ್ರೆ ವೆಹಿಕಲ್ ನ ತಗೊಂಡೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು ಯಾವ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ಬಿಟ್ಟು ಬೇಕಾದ್ರೆ ವೆಹಿಕಲ್ ನ ಚೆಕ್ ಮಾಡ್ಕೋಬಹುದು ಸರ್ ಅಷ್ಟು ಅಶ್ಯೂರೆನ್ಸ್ ಕೊಡ್ತೀರಾ ಹಾ ಹೌದು ಸರ್ 100% ಶೋರೂಮ್ ಸರ್ವಿಸ್ ಇರೋಂಥ ವೆಹಿಕಲ್ ವೆಹಿಕಲ್ ಅಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ ಓಕೆ AC ಪವರ್ ಸ್ಟೇರಿಂಗ್ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗು ABS ಹಾಂ ಎಲ್ಲ ಬಂದ್ಬಿಡುತ್ತೆ ಲೆದರ್ ಇಂಟೀರಿಯರ್ಸ್ ಇದೆ ಸರ್ ಓಕೆ 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 ಸೊ ಪ್ರೈಸಿಂಗ್ ವೈಸ್ ಸರ್ ಏನು ಸರ್ ಇದು 15 lakhs ಕೋಟ್ ಮಾಡ್ತಿರೋ ಪ್ರೈಸು ಹಾಂ ಫೈನಲ್ ಟು ಫೈನಲ್ ಸರ್ 15,60,000 ಗೆ ಫೈನಲ್ ಆಗುತ್ತೆ ಸರ್ ಇನ್ನೊಂದು ರೇಟ್ ಹೇಳಿ ಸರ್ 14,60,000 ಗೆ ಫೈನಲ್ ಆಗುತ್ತೆ ಸರ್ 14,500,000 ಲಕ್ಷ 14,500,000 ಲಕ್ಷಕ್ಕೆ ಫೈನಲ್ ಮಾಡಿಕೊಡೋಣ ಸರ್ 14,500,000 ಲಕ್ಷಕ್ಕೆ 14 ಮಾಡಲ್ 14 ಮಾಡಲ್ ಸರ್ ಓಕೆ 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 ಅದರಲ್ಲೂ ಎಷ್ಟು ಹೊಡಿದೆ ಸರ್ ಗಾಡಿ ಸರ್ 1 lakh ಕಿಲೋಮೀಟರ್ ಸರ್ 1 ಲಕ್ಷ ಕಿಲೋಮೀಟರ್ ಡ್ರೈವನ್ ಆಗಿದೆ ಅದರಲ್ಲೂ ಶೋರೂಮ್ ರೆಕಾರ್ಡೆಡ್ ಹಾಂ 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 ನೆಕ್ಸ್ಟ್ ಒಳಗಡೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲೂ ಒಂದು 10 ಕಾರ್ ಇದೆ ಅದರಲ್ಲಿ ಫಸ್ಟ್ ಸ್ವಿಫ್ಟ್ ಬಗ್ಗೆ ಹೇಳಿ ಸರ್ ಸರ್ ಇದು ಆಪಲ್ ಶೇಪ್ ಶಿಫ್ಟ್ ಸರ್ ಇದು 22 ಮಾಡಲ್ ಸರ್ VXI ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಸರ್ ಇದು 37,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ Okay. ಯಾವುದೇ ರೀತಿ ಆಕ್ಸಿಡೆಂಟ್ ಇಷ್ಟ ಇಲ್ಲ ಕ್ವಾಲಿಟಿ ವೆಹಿಕಲ್ ಸರ್ ಇದು 4 ಸಿಲಿಂಡರ್ ಇಂಜಿನ್ ಇದು ಈ ವೆಹಿಕಲ್ ಅಲ್ಲಿ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗು ABS ಬರುತ್ತೆ ಸರ್ Okay. ವೆಹಿಕಲ್ ತುಂಬಾ ನೀಟಾಗಿದೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಹಾಂ 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 ಪ್ರೈಸಿಂಗ್ ವೈಸ್ ಸರ್ ಸರ್ ಈ ವೆಹಿಕಲ್ ಗೆ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 6,30,000 ಕೋಟ್ ಮಾಡ್ತಿದ್ವಿ 6,10,000 ಗೆ ಫೈನಲ್ ಆಗುತ್ತೆ ಸರ್ ಇನ್ನೊಂದು ರೇಟ್ 4 ಸಿಲಿಂಡರ್ ಸರ್ ಇಲ್ಲ ಸರ್ ಒಂದೊಂದು rate. 6,10,000 ಗೆ ಫೈನಲ್ ಒಂದು ರೇಟ್ ಹೇಳ್ಬಿಡಿ ಸರ್ ಫೈನಲ್ ಫೈನಲ್ 610 ಸರ್ ಇದು 610 ಗೆ ಎಷ್ಟು ಮಾಡಲ್ ಗಾಡಿ 6,10,000 ರೂಪಾಯಿಗೆ 22 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಆಲ್ ಬಗ್ಗೆ ಹೇಳಿ ಸರ್ ಸರ್ ಇದು ಎರ್ಟಿಗಾ ಸರ್ ಎರ್ಟಿಗಾ VXI ಪೆಟ್ರೋಲ್ ವೆಹಿಕಲ್ ಇದು 2021 ಮಾಡಲ್ ಸರ್ ಇದು Okay. ಸಿಂಗಲ್ ಓನರ್ ವೆಹಿಕಲ್ ವೆಹಿಕಲ್ 33,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಶೋರೂಮ್ ಕಂಪ್ಲೀಟ್ಲಿ ಶೋರೂಮ್ ಸರ್ವಿಸ್ ಇಷ್ಟ ಇರೋಂಥ ವೆಹಿಕಲ್ ಯಾವುದೇ ರೀತಿ ಆಕ್ಸಿಡೆಂಟ್ ಇಷ್ಟ ಇಲ್ಲ ಯಾವುದೇ ಮೆಕ್ಯಾನಿಕ್ ಯಾವುದೇ ಶೋರೂಮ್ ತಗೊಂಡ್ಬಿಟ್ಟು ವೆಹಿಕಲ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಈ ವೆಹಿಕಲ್ ಅಲ್ಲಿ ನಿಮಗೆ ಫೀಚರ್ಸ್ ಬಂದ್ಬಿಟ್ಟು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ Okay. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ವಿಡಿಯೋ ಕಂಟ್ರೋಲ್ ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗು ABS ಬರುತ್ತೆ ಸರ್ AC ಪವರ್ ಸ್ಟೇರಿಂಗ್ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಹಾಂ ಲೆದರ್ ಇಂಟೀರಿಯರ್ಸ್ ಇದೆ ಸರ್ ಹಾಂ 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 7 ಸೀಟರ್ ವೆಹಿಕಲ್ 7 ಸೀಟರ್ ವೆಹಿಕಲ್ ಸರ್ ಇದು ಓಕೆ ಪ್ರೈಸಿಂಗ್ ವೈಸ್ ಸರ್ 21 ಮಾಡಲ್ ಏಟಿಗಾಗೆ ಸರ್ ಇದು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 9,30,000 ಕೋಟ್ ಮಾಡ್ತಿದ್ವಿ ಸರ್ 9 lakh ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್ ಇನ್ನೊಂದು ರೇಟ್ ಹೇಳ್ಬಿಡಿ ಸರ್ ಸರ್ 8,95,000 ಗೆ ಫೈನಲ್ ಮಾಡ್ಕೊಡೋಣ ಸರ್ ನಿಮ್ಮ ವ್ಯೂವರ್ಸಿಗೆ 8,95,000 21 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಯಾವುದೇ ರೀತಿ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ಸರ್ ಅದರಲ್ಲೂ ಎಷ್ಟು ಡ್ರಿವನ್ ಆಗಿದೆ ಸರ್ ಸರ್ 33,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಸರ್ ಅಂಡ್ ಸರ್ ಇವಾಗ ಕಸ್ಟಮರ್ಸ್ ಸುಮಾರು ಜನ ನೋಡ್ತಾ ಇರ್ತಾರೆ ಆಲ್ ಓವರ್ ಕರ್ನಾಟಕ ನೋಡ್ತಾ ಇರ್ತಾರೆ ಹೌದು ಸರ್ ಅಲ್ಲೆಲ್ಲ ಬಿಟ್ಬಿಟ್ಟು ಅವ್ರ ಮನೆ ಹತ್ರನೇ ಒಂದು 100 ಶೋರೂಮ್ ಇರುತ್ತೆ ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ಶೋರೂಮ್ಗೆ ಬರ್ಬೇಕಂದ್ರೆ ಏನಾದ್ರು ಸರ್ ರೈಟ್ ಕಾರ್ಸ್ ಅಲ್ಲಿ 2021 ಇಂದ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್ ಇದುವರೆಗೂ ಎಲ್ಲ ವೆಹಿಕಲ್ ಕ್ವಾಲಿಟಿ ವೆಹಿಕಲ್ಸ್ ನಾವು ಕಸ್ಟಮರ್ಗೆ ಕೊಟ್ಟಿರೋಂಥ ವೆಹಿಕಲ್ಗಳು ಎಲ್ಲ ವೆಹಿಕಲ್ಗೂ ನಾವು ಆಕ್ಸಿಡೆಂಟ್ ಹಿಸ್ಟ್ರಿ ಇರಲ್ಲ ಎಲ್ಲ ವೆಹಿಕಲ್ಗೂ ನಾವು ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ ಸರ್ ಓಕೆ ಪ್ರತಿಯೊಂದು ವೆಹಿಕಲ್ಗೂ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ ನಮ್ಮ ರೈಟ್ ಕಾರ್ಸ್ ನಲ್ಲಿ ನಿಮ್ಮ ವ್ಯೂವರ್ಸಿಗೆ
ಎಲ್ಲ ಕಸ್ಟಮರ್ಸ್ಗಳಿಗೂ ನೀವು ಟ್ರಾನ್ಸ್ಫರ್ ಚಾರ್ಜಸ್ ಫ್ರೀ ಇರುತ್ತೆ ಸರ್. ಓಕೆ ಓಕೆ RTO ಚಾರ್ಜಸ್ ಫ್ರೀ ಇರುತ್ತೆ. ಹೌದಾ? ಹೌದು ಸರ್. ಸೊ ನೀವು ಯಾವುದೇ ಗಾಡಿ ತಗೊಳ್ಳಿ ಕಮಿಷನ್ ಇರಲ್ಲ, ಆಫೀಸ್ ಕಮಿಷನ್ ಅಂತ ಯಾವುದೇ ರೀತಿ ಆಫೀಸ್ ಕಮಿಷನ್ ಇರಲ್ಲ, RTO ಚಾರ್ಜಸ್ ಫ್ರೀ ಮಾಡಿ ಕೊಡ್ತೀವಿ ಸರ್. ಸೂಪರ್ ಸರ್. ಸೊ ನೀವು ಯಾವುದೇ ಗಾಡಿ ತಗೊಂಡ್ರು ಎಲ್ಲ ಆಟೋ vehicle ಚಾರ್ಜಸ್ service ಇರಲ್ಲ, ಕೊಡ್ತೀವಿ. ಕಮಿಷನ್ ಇರಲ್ಲ, ಕಮಿಷನ್ ಇರಲ್ಲ. ಪ್ರೈಸ್ ಏನು ಹೇಳಿರ್ತಾರೆ ಅದನ್ನ ಕೊಡಬೇಕು, ತಗೊಂಡು ಹೋಗ್ಬೇಕು ಅಷ್ಟೇ. ಹೌದು ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಶಿಫ್ಟ್ VX ಆಪ್ಷನಲ್ ಸರ್. ಇದು ಅಂದ್ರೆ ಆಪ್ಷನಲ್ ಅಂತಂದ್ರೆ ಇದಕ್ಕೆ ಡ್ಯೂಯಲ್ ಏರ್ ಬ್ಯಾಗ್ ABS ಬರುತ್ತೆ. ಓಕೆ. 16 ಮಾಡಲ್ಲ ಸರ್. ಸರ್ ಇದು 3ನೇ ಓನರ್ ವೆಹಿಕಲ್ ಇದು. ಓಕೆ. ಈ ವೆಹಿಕಲ್ ನಾವು ಕಸ್ಟಮರ್ಗೆ ಒಂದು 2 years ಬ್ಯಾಕ್ ನಾವೇ ಸೇಲ್ ಮಾಡಿದ್ವಿ, ಮತ್ತೆ ಕಸ್ಟಮರ್ಸ್ ನಮಗೆ ರಿಟರ್ನ್ ಕೊಟ್ಟಿದ್ದಾರೆ. 3rd ಓನರ್ ವೆಹಿಕಲ್. ಈ ವೆಹಿಕಲ್ ಗೆ ಕೊಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 3,95,000 ಗೆ ಫೈನಲ್ ಆಗುತ್ತೆ ಸರ್. ಇದು ಎಷ್ಟು ಮಾಡಲ್ ಗಾಡಿ ಸರ್? 16 ಮಾಡಲ್ ಸರ್. ಇದು 16 ಮಾಡಲ್ 3,95,000. 3,95,000ಕ್ಕೆ ಫೈನಲ್ ಆಗುತ್ತೆ ಸರ್. 70,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಶೋರೂಮ್ ಸರ್ವಿಸ್, ಯಾವುದೇ ರೀತಿ ಆಕ್ಸಿಡೆಂಟ್ ಎಷ್ಟಿಲ್ಲ. ಓಕೆ ಓಕೆ. ಓನರ್ಶಿಪ್ ಒಂದು ಡ್ರಾಬ್ಯಾಕ್ ಅನ್ಕೋಬಹುದು, ಬಟ್ ಗಾಡಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಓನರ್ಶಿಪ್ ಚೆಕ್ ಮಾಡ್ಕೊಂಡು ತಗೋಬಹುದು. ಓನರ್ಶಿಪ್ ಕಡಿಮೆ ಜಾಸ್ತಿ ಇರೋದಕ್ಕೆ ಸರ್ ನೀವು ವೆಹಿಕಲ್ ಪ್ರೈಸ್ ನಾವು ಕಡಿಮೆ ಕೊಡ್ತಾ ಇರೋದು. ಅಂಡ್ ಸರ್ ಪ್ರೈಸಿಂಗ್ ವೈಸ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ. 395 ಸರ್, ಒಳ್ಳೆ ಪ್ರೈಸ್ ಸರ್ ಇದು ಮಾರ್ಕೆಟ್ ಅಲ್ಲಿ. 395 ಗೆ 16 ಮಾಡಲ್. ಇದೇ ಸಿಂಗಲ್ ಓನರ್ ಆದ್ರೆ 4,95,000 ವರೆಗೂ ಸೇಲ್ ಮಾಡ್ತೀವಿ ಸರ್ ನಾವು. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಬಲಿನೋ Zeta 2018 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಇದು. ಕಿಲೋಮೀಟರ್ 92,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ, ಕಂಪ್ಲೀಟ್ಲಿ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇರುವಂತ ವೆಹಿಕಲ್ ಇದು. Zeta ವೇರಿಯಂಟ್. ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಕೀಲೆಸ್ ಎಂಟ್ರಿ ಬರುತ್ತೆ ಸರ್. ಓಕೆ. ಪ್ರೈಸಿಂಗ್ ವೈಸ್ ಸರ್? ಸರ್ ಇದಕ್ಕೆ 5,30,000 ಕೊಟ್ಟು ಮಾಡ್ತೀವಿ ಸರ್. 5 lakhಗೆ ಫೈನಲ್ ಮಾಡಿಕೊಡೋಣ ಸರ್. ಇನ್ನೊಂದು ರೇಟು ಸರ್? ಇಲ್ಲ ಸರ್, 5 lakh ಫೈನಲ್ ಸರ್. ಒಂದೇ ಒಂದು ರೇಟ್ ಹೇಳ್ಬಿಡಿ ಸರ್. ಹೇಳ್ತಿರೋದು ಪ್ರೈಸ್ ಕಡಿಮೆ ಸರ್. ಹೌದಾ? ಹಾಂ ಸರ್. 5 ಲಕ್ಷ. 5 ಲಕ್ಷ ಫೈನಲ್ ಮಾಡಿ. 5 ಲಕ್ಷ Zeta ವೇರಿಯಂಟ್ ಸರ್ ಇದು. ಅಲಾಯ್ ವೀಲ್ಸ್, ಪುಷ್ ಸ್ಟಾರ್ಟ್ ಬಟನ್, ಕೀಲೆಸ್ ಎಂಟ್ರಿ ಬರುತ್ತೆ ಸರ್. ಎಷ್ಟೇ ಮಾಡಲ್ ಗಾಡಿ ಅಂದ್ರೆ ಸರ್ ಇದು? ಸರ್ 18 ಮಾಡಲ್ ಸರ್. ಇನ್ನೊಂದು ಏನಾದ್ರು ಆಗಲ್ವಾ ಸರ್? ಸರ್ ನಿಮ್ಮ ವ್ಯೂವರ್ಸ್ಗೆ 4,95,000ಗೆ ಫೈನಲ್ ಮಾಡಿಕೊಡೋಣ ಸರ್. 4,95,000ಕ್ಕೆ Zeta ವೇರಿಯಂಟ್ 18 ಮಾಡಲ್ ವಿತ್ RTO ಚಾರ್ಜಸ್ ಸರ್. ಓಕೆ ಓಕೆ ಓಕೆ. ಎಷ್ಟು ಬ್ರೀಸ್ ಇದೆ ನೋಡಿ, ಸಖತ್ತಾಗಿದೆ ಅದರಲ್ಲೂ ಸರ್. ಇದು ಬ್ರದರ್ ZA ಪ್ಲಸ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. 45,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಒಂದೇ ಒಂದು ಬ್ರೆಸ್ಟ್ ಟಚ್ ಇಲ್ಲ ಸರ್ ಈ ವೆಹಿಕಲ್ ಅಲ್ಲಿ. ಇದು ನೋಡಿ ಬರೀ 45,000 ಓಡಿದೆ. ಹೌದು ಸರ್, 45,000 ಕಿಲೋಮೀಟರ್ ಸರ್. ಬ್ರಜಾ ನೀವು ಯಾವುದೇ ವೆಹಿಕಲ್ ನೋಡಿ ಸರ್, 1 lakh ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. 45,000 ಓಡಿರೋ ಬ್ರಜಾ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಸರ್. ಈ ವೆಹಿಕಲ್ ಅಲ್ಲಿ ಕಂಪ್ಲೀಟ್ ಟಾಪ್ ಅಂಡ್ ಫೀಚರ್ಸ್ ಇದೆ ಸರ್. ರೆಡ್ ಲ್ಯಾಂಪ್ ಇದೆ, ಅಲಾಯ್ ವೀಲ್ಸ್ ಇದೆ, ಪುಷ್ ಸ್ಟಾರ್ಟ್ ಬಟನ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS, ನ್ಯೂ ಟೈರ್ ಕಂಡೀಷನ್ ಸರ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಡ್ಯುಯಲ್ ಏರ್ ಬ್ಯಾಗ್, ABS ಇದೆ ಸರ್, ಲೆದರ್ ಇಂಟೀರಿಯರ್ಸ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ವಿಡಿಯೋ ಕಂಟ್ರೋಲ್ ಇದೆ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಓವರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಓಕೆ ಸರ್. ಡೀಸೆಲ್ ವೆಹಿಕಲ್ 45,000 ಕಿಲೋಮೀಟರ್ ಡ್ರೈವನ್ ಆಗಿರೋ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ಎಲ್ಲೂ ಅವೈಲೇಬಲ್ ಇಲ್ಲ. ಈ ವೆಹಿಕಲ್ ಗೆ ನಾವು ಕೊಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 9,50,000 ಕೊಟ್ ಮಾಡ್ತೀವಿ ಸರ್. 9,20,000ಗೆ ಫೈನಲ್ ಮಾಡ್ತೀವಿ ಸರ್. 9,20,000. 9,20,000ಕ್ಕೆ ಫೈನಲ್ ಆಗುತ್ತೆ ಸರ್. ಇನ್ನೊಂದು ರೇಟ್ ಹೇಳ್ತೀರಾ ಸರ್? ಇಲ್ಲ ಸರ್, 9,20 ಫೈನಲ್ ಸರ್. ಫೈನಲ್. ಇಷ್ಟು 7 ಸೀಟರ್ ಅಲ್ಲಿ ಇನ್ನೊಂದು Ertiga ಇದೆ ನೋಡಿ, ಸಖತ್ತಾಗಿದೆ. ಹಾ ಸರ್, ಇದು Ertiga ZA ಸರ್. ಇದು ಡೀಸೆಲ್ ವೆಹಿಕಲ್, 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 1,05,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಇರುವಂತ ವೆಹಿಕಲ್ ಇದು. ಯಾವುದೇ ರೀತಿ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ವೆಹಿಕಲ್ ಕಂಪ್ಲೀಟ್ಲಿ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇರುವಂತ ವೆಹಿಕಲ್ ಇದು ಸರ್. ಇದು ಟಾಪ್ ಎಂಡ್ ವೆಹಿಕಲ್, 2012 ಮಾಡಲ್ ಅಲ್ಲಿ ಡೀಸೆಲ್ ವೆಹಿಕಲ್, 7 ಸೀಟರ್ ಡೀಸೆಲ್ ವೆಹಿಕಲ್ ಅಲ್ಲಿ ಹೈಯೆಸ್ಟ್ ವೆಹಿಕಲ್ ಸೇಲ್ ಆಗಿರೋಂಥ Ertiga ಇದು. ನಿಮಗೆ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ವಿಡಿಯೋ ಕಂಟ್ರೋಲ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಓವರ್ ವ್ಯೂ ಬರುತ್ತೆ ಸರ್. ಪ್ರೈಸಿಂಗ್ ವೈಸ್ ಸರ್? ಸರ್ ಪ್ರೈಸಿಂಗು 5,20,000 ಕೊಟ್ಟು ಮಾಡ್ತಿರೋ ಪ್ರೈಸು ನಿಮ್ಮ ಚಾನಲ್ನಿಂದ ನಿಮ್ಮ ವ್ಯೂವರ್ಸ್ಗೆ 4,95,000ಗೆ ಫೈನಲ್ ಆಗುತ್ತೆ ಸರ್, ಇನ್ಕ್ಲೂಡಿಂಗ್ RTO ಚಾರ್ಜಸ್ ಸರ್. ಯಾವುದೇ ರೀತಿ ಆಫೀಸ್ ಕಮಿಷನ್ ಇಲ್ಲ. ಟ್ರಾನ್ಸ್ಫರ್ ಫ್ರೀ, ಕಮಿಷನ್ ಫ್ರೀ, ಏನು ಇರಲ್ಲ. ಜಸ್ಟ್ ಪ್ರೈಸ್ ಏನು ಕೊಟ್ಟು ಮಾಡ್ತಾರೆ ಅಷ್ಟು ಕೊಡಬೇಕು. 4,95,000 ಫೈನಲ್ ಆಗುತ್ತೆ ಸರ್. 4,95,000 ಡೀಸೆಲ್ ವೆಹಿಕಲ್ ಸರ್. ಇದು ZA ವೇರಿಯಂಟ್. ಓಕೆ. ಹಾಗೆ ಶಿಫ್ಟ್ ಇದೆ, ಶಿಫ್ಟ್ ಡಿಸೈರು ಇದೆ. ಶಿಫ್ಟ್ ಡಿಸೈರ್ ಅಲ್ಲಿ ಆಟೋಮೆಟಿಕ್ ಇದೆ. ಹೇಳಿ ಸರ್. ಶಿಫ್ಟ್ ಡಿಸೈರ್ ಸರ್, ಸೆಡಾನ್ ವೆಹಿಕಲ್ ಇದು, ಪೆಟ್ರೋಲ್ ವೆಹಿಕಲ್ ಸರ್. ಇದು 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ZX ಆಪ್ಷನಲ್ AMT ಸರ್. ಇದು ಅಂದ್ರೆ ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಸರ್ವಿಸ್ ಇರುವಂತ ವೆಹಿಕಲ್, 51,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಸರ್. ಇದು ಯಾವುದೇ ರೀತಿ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ನೋಡಿ ಫೀಚರ್ಸ್ ಬಂದು ನಿಮಗೆ ಫ್ರೆಂಡ್ಸ್, ಅಲಾಯ್ ವೀಲ್ಸ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ವಿಡಿಯೋ ಕಂಟ್ರೋಲ್ ಇದೆ. ಓಕೆ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಡ್ಯುಯಲ್ ಏರ್ ಬ್ಯಾಗ್, ABS, ಪುಷ್ ಸ್ಟಾರ್ಟ್ ಬಟನ್, ಕಂಪ್ಲೀಟ್ಲಿ ಫೀಚರ್ಸ್ ಇರೋಂಥ ವೆಹಿಕಲ್ ಸರ್ ಇದು. ಓಕೆ ಓಕೆ. ಸೊ ಪ್ರೈಸಿಂಗ್ ಸರ್ ಏನು ಹೇಳ್ತಾ ಇದ್ದೀರಾ ಸರ್? ಇದು ಪ್ರೈಸಿಂಗು ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 5,80,000 ಕೋಟ್ ಮಾಡ್ತಾ ಇದೀವಿ ಸರ್. ನಿಮಗೆ 5,50,000ಗೆ ಫೈನಲ್ ಮಾಡಿ ಕೊಡೋಣ ಸರ್. 5.5 ಲಕ್ಷ. ಆಟೋಮೆಟಿಕ್ ZX ಆಪ್ಷನಲ್ AMT ಸರ್, ಟಾಪ್ ಎಂಡ್ ವೆಹಿಕಲ್ ಸರ್, ಫುಲ್ಲಿ ಲೋಡೆಡ್ ವೆಹಿಕಲ್. 5,50,000ಗೆ ಫೈನಲ್ ಮಾಡಿ ಕೊಡೋಣ ಸರ್. 5.5 ಲಕ್ಷಕ್ಕೆ ಎಷ್ಟೇ ಮಾಡಲ್ಲ ಸರ್? ಸರ್ 19 ಮಾಡಲ್ಲ ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ. ಎಷ್ಟು ಓಡಿದೆ ಸರ್ ಅದರಲ್ಲೂ? ಸರ್ 51,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಬರೀ 51,000 ಓಡಿದೆ. ಆಟೋಮೆಟಿಕಲ್ ಕೇಳೋರಿಗೆ ಬೆಸ್ಟ್ ವೆಹಿಕಲ್. ನೆಕ್ಸ್ಟ್ ಸರ್ ಇನ್ನೊಂದು ಶಿಫ್ಟ್ ಇದೆಯಲ್ಲ ಸರ್? ಇದು ಶಿಫ್ಟ್ VXi ಸರ್. ಇದು ಆಪಲ್ ಶೇಪ್, 19 ಮಾಡಲು, VXi ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸರ್ ಇದು ಕಿಲೋಮೀಟರ್ ಡ್ರೈವನ್ ಆಗಿರೋದು 85,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಯಾವುದೇ ರೀತಿ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ಸರ್. ಇದು ಶೋರೂಮ್ ಸರ್ವಿಸ್ ಇರೋಂಥ ವೆಹಿಕಲ್ ಸರ್. ಇದು ಓಕೆ. ಪ್ರೈಸಿಂಗ್ ವೈಸ್ ಸರ್? ಸರ್ ಈ ವೆಹಿಕಲ್ಗೆ ಕೊಟ್ ಮಾಡ್ತಿರೋ ಪ್ರೈಸ್ 5,60,000 ಕೊಟ್ ಮಾಡ್ತಿದೀವಿ. 540ಗೆ ಫೈನಲ್ ಮಾಡಿ ಕೊಡೋಣ ಸರ್. ಇನ್ನೊಂದು ರೇಟ್ ಸರ್? ಸರ್ ಇಲ್ಲ ಸರ್, 19 ಮಾಡಲ್ VXi ಆಪಲ್ ಶೇಪ್, ನೀವು ಮಾರ್ಕೆಟ್ ಅಲ್ಲಿ ಎಲ್ಲರೂ ಚೆಕ್ ಮಾಡ್ಕೊಂಬನ್ನಿ, 540ಗೆ ಫೈನಲ್ ಆಗುತ್ತೆ ಸರ್. 5.30 ಸರ್ ಹೋಗ್ಲಿ.
535 ಫೈನಲ್ ಮಾಡೋಣ ಸರ್. 535 535 5,35,000ಕ್ಕೆ ಇನ್ನೊಂದು 5,35,000 ಫೈನಲ್ ಮಾಡಿಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಈಕೋ ಸರ್. ಸರ್ ಇದಕ್ಕೂ 5 ಸೀಟ್ AC ಸರ್. ಇದು 24 ಮಾಡಲು ಸಿಂಗಲ್ ಓನರು, 37,000 ಕಿಲೋಮೀಟರ್ ಶೋರೂಮ್ ಸರ್ವಿಸು. ಓಕೆ. ಅದೇ ರೀತಿ ಆಕ್ಸಿಡೆಂಟ್ ಟೆಸ್ಟ್ ಇಲ್ಲ, ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ABS ಬರುತ್ತೆ ಸರ್. ಓಕೆ. ಲೆದರ್ ಇಂಟೀರಿಯರ್ಸ್ ಇದೆ. ನೋಡ್ತಾ ಇರ್ಬೋದು 5 ಸೀಟರ್ ಸರ್ ಇದು. 5 ಸೀಟ್ AC ಸರ್. 5 ಸೀಟ್ AC ನಿಮಗೆ ಏರ್ ಬ್ಯಾಗು ಬಂದ್ಬಿಡುತ್ತೆ ಈಕೋನಲ್ಲಿ. ಹೌದು ಸರ್. ಸೊ ಪ್ರೈಸಿಂಗ್ ವೈಸು ಸರ್ ಏನು ಹೇಳ್ತಾ ಇದ್ದೀರಾ ಸರ್? ಇದಕ್ಕೆ 5,70,000 ಕೊಟ್ಟು ಮಾಡ್ತೀವಿ ಸರ್. 5,50,000ಗೆ ಫೈನಲ್ ಮಾಡ್ತೀವಿ ಸರ್. 5.5 ಲಕ್ಷ. 24 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ನೋಡ್ತಾ ಇರ್ಬೋದು XUV 500 ಅಂತ ಸುಮಾರು ಜನ ಕೇಳ್ತಾ ಇರ್ತೀರಾ. ಅವ್ರಿಗಂತಾನೆ 17 ಮಾಡಲ್ ಇದೆ ನೋಡಿ ಸರ್. ಇದು 17 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. XUV ಆಟೋಮೆಟಿಕ್ ಸರ್. ಇದು W10 ವೇರಿಯಂಟ್. ಇದು ಡೀಸೆಲ್ ಆಟೋಮೆಟಿಕ್ W10 ವೇರಿಯಂಟ್ ಸರ್. ಇದು W10 ಸೆಕೆಂಡ್ ಓನರ್ ಸರ್. 1,00,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಇಷ್ಟಿರೋಂಥ ವೆಹಿಕಲ್ ಇದು. ಅಲೈ ವೀಲ್ಸ್ ಬರುತ್ತೆ. ಓಕೆ. ಫೀಚರ್ಸ್ ಅಂತಂದ್ರೆ ಲೆದರ್ ಇಂಟೀರಿಯರ್ಸ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ವಿಡಿಯೋ ಕಂಟ್ರೋಲ್ ಇದೆ. ಫೀಚರ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಅದರಲ್ಲೂ ನಿಮಗೆ ಫ್ಯಾನ್ಸಿ ನಂಬರ್ 8088 ಗಾಡಿ ನಂಬರ್ ಬರುತ್ತೆ. ಪ್ರೈಸಿಂಗ್ ವೈಸ್ ಸರ್ ಏನು ಹೇಳ್ತಾ ಇದ್ದೀರಾ ಸರ್? ಇದು 8,50,000 ಕೊಟ್ಟು ಮಾಡ್ತೀರಾ ಪ್ರೈಸ್ ಸರ್. ನಿಮಗೆ 8,30,000ಗೆ ಫೈನಲ್ ಆಗುತ್ತೆ ಸರ್. ಇನ್ನೊಂದು ಹೇಳ್ಬಿಡಿ ಸರ್. ಸರ್ 8,10ಗೆ ಫೈನಲ್ ಮಾಡಿಕೊಡೋಣ ಸರ್. 8,10,000ಕ್ಕೆ XUV 500 17 ಮಾಡಲ್ 17 ಮಾಡಲ್ ಸರ್. W10 ವೇರಿಯಂಟ್. ಸರ್ ಇನ್ನೊಂದು ಸಿಯಾಸ್ ಒಂದು ಇದೆಯಲ್ಲ ಸರ್? ಸರ್ ಸಿಯಾಸ್ ಡೀಸೆಲ್ ವೆಹಿಕಲ್ ಸರ್. ಇದು VDI ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 92,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ. ಯಾವುದೇ ರೀತಿ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ವೆಹಿಕಲ್ ಡೀಸೆಲ್ ಸೆಡಾನ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ಸಿಯಾಸ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಅವೈಲೇಬಲ್ ಇರೋದೇ ಕಡಿಮೆ. ಹೌದು ಸರ್. ಈ ವೆಹಿಕಲ್ ಅಲ್ಲಿ AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಇದೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಪ್ರೈಸಿಂಗ್ ವೈಸ್ ಸರ್? ಸರ್ ಇದಕ್ಕೆ 5,50,000 ಕೊಟ್ಟು ಮಾಡ್ತೀವಿ ಸರ್. 5,10,000ಗೆ ಫೈನಲ್ ಆಗುತ್ತೆ ಸರ್. 5,10,000 ಫೈನಲ್ ಆಗುತ್ತೆ ಸರ್. ಎಷ್ಟೇ ಮಾಡಲ್ ಸರ್? ಸರ್ 16 ಮಾಡಲ್ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೆಹಿಕಲ್ ಸರ್. ಇದು ಡೀಸೆಲ್ ವೆಹಿಕಲ್. ಮೈಲೇಜ್ ವೈಸ್ ಏನಿಲ್ಲ ಅಂದ್ರೆ 20 ವರೆಗೂ ಆರಾಮಾಗಿ 20-22 ವರೆಗೂ ಬಂದೇ ಬರುತ್ತೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಸಿಯಾಸ್ ಇದೆಯಲ್ಲ ಸರ್? ಇದು ZDI ಪ್ಲಸ್ ಸರ್. 2 ವೆಹಿಕಲ್ ಸಿಯಾಸ್ ಇದೆ ನಮ್ಮ ಹತ್ರ. ಓಕೆ. ಇದು 16 ಮಾಡಲ್. ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು VDI ವೇರಿಯಂಟ್. ಇದು ZDI ವೇರಿಯಂಟ್ ಸರ್. ಇದು ಓಕೆ ಓಕೆ ಓಕೆ. ZDI ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಗಾಡಿ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಫೀಚರ್ಸ್ ವೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸಿಂಗು? 5,90,000 ಕೋಟ್ ಮಾಡ್ತೀವಿ ಸರ್. 5,60,000ಗೆ ಫೈನಲ್ ಆಗುತ್ತೆ ಸರ್. 5,60,000 ಫೈನಲ್ ಆಗುತ್ತೆ ಸರ್. ಫೀಚರ್ಸ್ ವೈಸ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಅಲೈವಿಸ್, ಪುಶ್ ಸ್ಟಾರ್ಟ್ ಬಟನ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ಎಲ್ಲ ಫೀಚರು ಇದೆ. ಇಲ್ಲ ಅನ್ನಂಗಿಲ್ಲ. ಹೌದು ಸರ್. ಓಕೆ ಓಕೆ ಓಕೆ. ಇನ್ನೊಂದು ರೇಟ್ ಹೇಳ್ತೀರಾ ಸರ್? ಸರ್ ಇಲ್ಲ ಸರ್. ಫೈನಲ್ 5,40,000ಗೆ ಫೈನಲ್ ಮಾಡೋದು ಸರ್. 5,40,000 ಎಷ್ಟೇ ಮಾಡಲ್ ಗಾಡಿ ಸರ್? 16 ಮಾಡಲ್ ಸರ್. 16 ಮಾಡಲ್ ZDI ಪ್ಲಸ್. ನೆಕ್ಸ್ಟ್ ಸರ್ ಲವ್ ಜೆಟ್ ಅಲ್ಲಿ ಒಂದು ಸ್ಪಾರ್ಕ್ ಇದೆಯಲ್ಲ? ಸ್ಪಾರ್ಕ್ 2009 ಮಾಡಲ್ಲ ಸರ್. ಇದು 3ನೇ ಓನರ್ ವೆಹಿಕಲ್. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಪೆಟ್ರೋಲ್ ವೆಹಿಕಲ್ ಸರ್. ಈ ವೆಹಿಕಲ್ ಗೆ ಕೊಟ್ಟು ಮಾಡ್ತಿರೋ ಪ್ರೈಸ್ 95,000 ಕೊಟ್ಟು ಮಾಡ್ತೀವಿ ಸರ್. 80,000ಗೆ ಫೈನಲ್ ಮಾಡಿಕೊಡೋಣ ಸರ್. 80,000ಗೆ ಫೈನಲ್ ಆಗುತ್ತೆ ಸರ್. ಓಕೆ. 80,000ಕ್ಕೆ ಸ್ಪಾರ್ಕ್ ಲೋ ಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಒಳ್ಳೆ ಕಾರು ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್ 800 ಸರ್. ಇದು ಆಲ್ಟೋ 800 ವೆಹಿಕಲ್ 16 ಮಾಡಲು ಸಿಂಗಲ್ ಓನರ್ 30,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಇದು ವೆಹಿಕಲ್ 30,000. ಹೌದು ಸರ್. ಓಕೆ. ಈ ವೆಹಿಕಲ್ ಗೆ ಕೊಟ್ಟು ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 2,40,000 ಕೊಟ್ಟು ಮಾಡ್ತೀವಿ ಸರ್. 2,20,000ಗೆ ಫೈನಲ್ ಮಾಡ್ತೀವಿ ಸರ್. 2,20,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಲೋನ್ ಬೇಕಂದ್ರೆ ಫುಲ್ ಟು ಫುಲ್ ಲೋನ್ ಆಗ್ಬಿಡುತ್ತೆ. ಆಗುತ್ತೆ ಸರ್. 85% ವರೆಗೂ ಲೋನ್ ಮಾಡಿಕೊಡೋಣ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಎಲ್ಲ ಬೋರ್ಡ್ 80 ಸರ್. ಎಲ್ಲ ಬೋರ್ಡ್ ಇತಿಹಾಸ 3 ವೆಹಿಕಲ್ ಇದೆ ಸರ್. ಇದು ಟೋಟಲ್ 3 ವೆಹಿಕಲ್ ಇದೆ. ಎಲ್ಲ 19 ಮಾಡಲು. ಎಲ್ಲ ಒಂದು 70,000-80,000 ಕಿಲೋಮೀಟರ್ ಡ್ರೈವನ್ ಆಗಿರೋ ವೆಹಿಕಲ್, ಡೀಸೆಲ್ ವೆಹಿಕಲ್ಗಳು ಸರ್. ಇದು ಎಲ್ಲ ಕಂಪ್ಲೀಟ್ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್. ಹೇಳಿ ಸರ್ ಪ್ರೈಸ್. ಸರ್ ನಾವು 5,95,000 ಪ್ರೈಸ್ ನ ಕೊಟ್ಟು ಮಾಡ್ತೀವಿ ಸರ್. ನಿಮಗೆ 5,70,000ಗೆ 3 ವೆಹಿಕಲ್ ಫೈನಲ್ ಆಗುತ್ತೆ ಸರ್. 5,70,000 ಮೂರು ಗಾಡಿ ಡೀಸೆಲ್ ವೆಹಿಕಲ್ ಸರ್. ಇದು ಓಕೆ. ಇದು ಸರ್ ಇದು ಆಲ್ಟೋ ಸರ್. ಇದು ಆಲ್ಟೋ LXi 2010 ಮಾಡಲು ಸೆಕೆಂಡ್ ಓನರ್ 90,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಈ ವೆಹಿಕಲ್ ಗೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸ್ 1,80,000 ಕೊಟ್ಟು ಮಾಡ್ತಿದ್ವಿ. 170ಗೆ ಫೈನಲ್ ಆಗುತ್ತೆ ಸರ್. 170 10 ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 10 ಮಾಡಲ್ ಆಲ್ಟೋ ನೋಡಿ 1,70,000. ಹಾಗೆ ಇದು ಸ್ಯಾಂಟ್ರೋ 9 ಮಾಡಲು FC ಫ್ರೆಶ್ ಇನ್ಸೂರೆನ್ಸ್ ಇದೆ. ಈ ಆಲ್ಟೋಗೂ ಅಷ್ಟೇ ಸರ್. ಫ್ರೆಶ್ ಇನ್ಸೂರೆನ್ಸ್ ಇದೆ ಸರ್. ಇದು ಸರ್. ಇದು ಆಲ್ಟೋ ಸಾರಿ ಸ್ಯಾಂಟ್ರೋ 9 ಮಾಡಲು 3ನೇ ಓನರ್ ವೆಹಿಕಲ್ ಸರ್. ಇದು ಸರ್. ಇದಕ್ಕೆ ಕೋಟ್ ಮಾಡ್ತಿರೋ ಪ್ರೈಸ್ 1,50,000 ಕೋಟ್ ಮಾಡ್ತಿದ್ವಿ. 140ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. 1,40,000 ವಿತ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ RTO ಚಾರ್ಜಸ್ ಸರ್. ಇದು ಓಕೆ ಓಕೆ. ಇದು ಸರ್ ಇದು ಅಮೇಜ್ ಡೀಸೆಲ್ ವೆಹಿಕಲ್. ಇದು SV ವೇರಿಯಂಟ್ ಸರ್. 2015 ಮಾಡಲು ಸಿಂಗಲ್ ಓನರ್ 60,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಇದು ಓಕೆ. ಪ್ರೈಸಿಂಗ್ ವೈಸ್ ಸರ್? ಸರ್ ಡೀಸೆಲ್ ವೆಹಿಕಲ್ 495ಗೆ ಫೈನಲ್ ಆಗುತ್ತೆ ಸರ್. ಅಮೇಜ್ ಸೆಡಾನ್ ವೆಹಿಕಲ್ ಸರ್. ಇದು 4,95,000. ಹೌದು ಸರ್. ಓಕೆ. ಹಾಗೆ ETS ಗಳು ಹೇಳಿದ್ರಲ್ಲ, ಎಷ್ಟು ಸರ್ ಫೈನಲ್ ಸರ್? ಇದು 5,50,000 ಸರ್. 5.5 ಲಕ್ಷಕ್ಕೆ ಅದಾದ್ರೂ ತಗೊಳ್ಳಿ, ಇದಾದ್ರೂ ತಗೊಳ್ಳಿ. ಅಲ್ವಾ? ನೆಕ್ಸ್ಟ್ ಸರ್ XUV 500 ಸರ್. XUV 500 W8 ಇದು 2014 ಮಾಡೋದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 1 ಲಕ್ಷ ಡ್ರೈವನ್ ಆಗಿದೆ ಸರ್. ಇದು ಓಕೆ. 1 ಲಕ್ಷ ಕಿಲೋಮೀಟರ್ ಡ್ರೈವನ್ ಆಗಿದೆ. XUV 500 W8 ವೇರಿಯಂಟ್ ಸರ್. ಹೌದು ಸರ್. ಪ್ರೈಸಿಂಗು ಸರ್? ಇದು 550ಗೆ ಫೈನಲ್ ಆಗುತ್ತೆ ಸರ್. ಇನ್ನೊಂದು ರೇಟ್ ಹೇಳ್ರಿ ಸರ್. ಸರ್ 550 ಫೈನಲ್ ಸರ್. ಇದು 5.5 ಲಕ್ಷ. ಹೌದು ಸರ್.
ಓಕೆ ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಕಾರ್ಗಳೆಲ್ಲ ತೋರಿಸಿದ್ದು ಇವಾಗ ಟಿಟಿನೂ ತೋರಿಸ್ತಾ ಇದೀವಿ ಫಾರ್ ದಿ ಫಸ್ಟ್ ಟೈಮ್. ಹೇಳಿ ಸರ್. ಸರ್ ಇದು ಟಿ ಇದು 2014 ಮಾಡಲ್ಲ ಸರ್. ಇದು ಬ್ಯಾಕ್ ಸೈಡ್ ಇರೋದು 2015 ಮಾಡಲ್ಲ ಸರ್. ಇದು ಎರಡು ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಕಂಪ್ಲೀಟ್ ನೀವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ, ವಿತ್ RTO ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಓಕೆ, ನೋಡ್ತಾ ಇರ್ಬೋದು. ಇದು 14 ಮಾಡಲು, ಇದು 15 ಮಾಡಲು. ಹಾಂ ಸರ್. ಓಕೆ, ಎಷ್ಟು ಸೀಟರ್ ವೆಹಿಕಲ್ ಸರ್ ಇದು? ಸರ್ ಇದು 12+1 ಸರ್. ಇದು 12+1. ಹಾಂ. ಓಕೆ ಓಕೆ, ಟೋಟಲ್ ಆಗಿ 13 ಸೀಟ್ಸ್ ಬರುತ್ತೆ. ನೋಡ್ತಾ ಇರ್ಬೋದು, ಇನ್ಕ್ಲೂಡಿಂಗ್ ಡ್ರೈವರ್ ಸೀಟು. ಸಖತ್ತಾಗಿದೆ. ಇಂಟೀರಿಯರ್ ವೈಸ್ ಎಲ್ಲ ನೋಡ್ತಾ ಇರ್ಬೋದು, ನೀಟಾಗಿ ಮೇಂಟೈನ್ ಮಾಡೋರೆ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸಿಂಗು? ಸರ್ ಇದು 9,50,000 ಹೇಳ್ತೀವಿ, ಅದು 8,50,000 ಹೇಳ್ತೀವಿ ಸರ್. ಸರ್ ನಿಮಗೆ ಇದು 9 ಲಕ್ಷ ಫೈನಲ್ ಆಗುತ್ತೆ, ಅದು 8 ಲಕ್ಷ ಫೈನಲ್ ಆಗುತ್ತೆ ಸರ್. ಇದು 9 ಲಕ್ಷ, ಅದು 8 ಲಕ್ಷ. ಹಾಂ ಸರ್. ಒಂದು ಕಾರ್ ಡೆಲಿವರಿ ಹೋಗ್ತಿದೆ ರೈಟ್ ಕಾರ್ಸ್ ಅಲ್ಲಿ. ಬನ್ನಿ, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನು ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಹಿಂಗೆ ಒಂದು ಕಾರು ಬೇಕು ಅಂತ ಅನಿಸ್ತಾ ಇತ್ತು, ಹಾಂ, ಅದರಲ್ಲೂ ಡೀಸೆಲ್ ಕಾರು. ಓಕೆ, ಇಲ್ಲಿ ರೈಟ್ ಕಾರ್ಸಲ್ಲಿ ಈಗ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಕಾಣಿಸ್ತು, ಹಾಂ, ಅದೇ ತಗೊಂಡು ಇಷ್ಟ ಆಯಿತು. ಓಕೆ, ಪ್ರೈಸು ಸಹ ಇಷ್ಟ ಆಯಿತು, ಅದರಿಂದ ತಗೊಂಡಿದ್ದೀವಿ ಕಾರು. ಹೌದಾ? ಪ್ರೈಸಿಂಗ್ ರೀಸನಬಲ್ ಮಾಡಿಕೊಡ್ರಾ? ರೀಸನಬಲ್, ಪರವಾಗಿಲ್ಲ, ಓಕೆ, ನಮ್ಗೆ ಇಷ್ಟ ಆಯಿತು. ಒಂದು ಪೆಟ್ರೋಲ್ ಕಾರ್ ರೇಟಲ್ಲಿ ಡೀಸೆಲ್ ಕಾರು ಬಂದಿದೆ, ನಮಗೆ ಸ್ವಲ್ಪ ಖುಷಿ ಆಯಿತು. ಓಕೆ ಓಕೆ ಸರ್, ಆ್ಯಕ್ಚುಲಿ ಹಿಂಗೆ ಹೋಗ್ತಾ ಇದ್ರಂತೆ, ಹಂಗೆ ವಾಕಿನ್ ಬಂದ್ಬಿಟ್ಟು ಈ ಕಾರ್ ಇಷ್ಟ ಆಯಿತು ನೋಡ್ಬಿಟ್ಟು ಇಮಿಡಿಯೇಟ್ ಇವತ್ತೇ ಡೆಲಿವರಿ ತೊಗೊಂಡು ಹೋಯ್ತವ್ರೆ ಅಲ್ವಾ? ಹೌದು. ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ಇನ್ನೇನಿಲ್ಲ ಅಷ್ಟೇ. ಇನ್ನೊಂದಿಬ್ಬರು ಜನ ಬರ್ಬೋದಾ? ಹೇಳ್ತೀವಿ. ಹಾಂ, ಎಲ್ಲಿಂದ ಸರ್ ನೀವು ಬಂದಿರೋದು? ನಾವಿಲ್ಲ ಸೂಲಿಕೆರೆಯಿಂದ. ಹೌದಾ? ಓಕೆ, ಅಷ್ಟರದಿಂದ ಬಂದಿದ್ದೀರಾ ಇಲ್ಲಿಗೆ? ಹೌದು. ಇನ್ನೊಂದಿಬ್ಬರು ಬರ್ಬೋದಾ ಸರ್? ಹಾಂ, ನೋಡ್ತಾರೆ, ನಾವು ಕಾರ್ ತಗೊಂಡು ಇದು ನೋಡ್ಬಿಟ್ಟು ಬರ್ತಾರೆ. ಖಂಡಿತ ಸರ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.